ಕೇಂದ್ರ ಸರ್ಕಾರ ಇವತ್ತು ರಾಮ ಮಂದಿರವನ್ನು ರಾಜಕೀಕರಣಗೊಳಿಸ್ತಾ ಇದೆ. ಅವರಿಗೆ ಜನರ ಸಮಸ್ಯೆಗಳು ಯಾವುದೂ ಬೇಕಾಗಿಲ್ಲ. ಅವ್ರಿಗೆ ಇವಾಗ ಎಲೆಕ್ಷನ್ ಗೆಲ್ಲಬೇಕು ಅಷ್ಟೇ. ಆ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಯಾವ ಸಾಹಸ ಬೇಕಾದರೂ ದುಸ್ಸಾಹಸ ಬೇಕಾದರೂ ಮಾಡ್ತಾರೆ. ಅವ್ರಿಗೆ ಇವಾಗ ಏನಾಗಿದೆ, ಇಷ್ಟು ದಿನ ಅವರು ಬೇರೆ ಇದನ್ನು ಇಟ್ಕೊಂಡು ಹೋಗಿದ್ರು. ಈಗ ಮತ್ತೆ ಪುಲ್ವಾಮಾ ಇಟ್ಕೊಂಡು ಹೋದವರು ಇವಾಗ ವಾಪಸ್ ರಾಮ ಮಂದಿರಕ್ಕೆ ಬಂದಿದ್ದಾರೆ. ಈ ಬಾರಿ 2024 ಚುನಾವಣೆ ಹೌದು, ಖಂಡಿತವಾಗ್ಲೂ ಹೌದು. ಅದಕ್ಕೆ ರಾಮ ಮಂದಿರಕ್ಕೆ ವಾಪಸ್ ಬಂದಿದ್ದಾರೆ. ಆದರೆ ಅದೇನು ಫಲ ಕೊಡೋದಿಲ್ಲ. ಯಾಕೆಂದರೆ ಜನರು ನೋಡಿದ್ದಾರೆ, ಇವರು ಎಷ್ಟು ಪಲ್ಟಿ ಹೊಡೆದಿದ್ದಾರೆ ಎಲ್ಲ ನೋಡಿದ್ದಾರೆ. ಜನ ಏನೂ ಅದಕ್ಕೆ ಮಹತ್ವ ಕೊಡೋದಿಲ್ಲ. ಜನರಿಗೂ ಗೊತ್ತಾಗಿದೆ ಅವ್ರಿಗೆ ಬೇಕಾಗಿರೋದು ಉದ್ಯೋಗ, ಶಿಕ್ಷಣ, ಅವರು ಮಾಡ್ತಾ ಇರೋ ಹಸಿವೆಯಿಂದ ನರಳ್ತಾ ಇದ್ದಾರೆ. ಇದೆಲ್ಲವೂ ಜನರಿಗೆ ಗೊತ್ತಾಗಿದೆ. ಸೊ ಅವರು ಅದನ್ನು ಇವರ ಎಲೆಕ್ಷನ್ ಗಿಮಿಕ್ಕನ್ನು ಅವರು ಸೀರಿಯಸ್ ಆಗಿ ಜನ ತಗೊಳ್ಳೋದಿಲ್ಲ. ಅಂದರೆ ಭಾರತ ಹಿಂದೂ ರಾಷ್ಟ್ರ, ನಾವು ಹಿಂದೂ ರಾಷ್ಟ್ರ ಮಾಡಬೇಕು, ಆಂಜನೇಯ ಮತ್ತು ರಾಮನ ಒಂದು ವಿಗ್ರಹದ ಪ್ರತಿಷ್ಠಾಪನೆ, ಧ್ವಜ ಎಲ್ಲೆಲ್ಲೋ ಧ್ವಜದ ಒಂದು ಗಲಾಟೆ ಇವತ್ತು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನನ್ಸುತ್ತೆ? ಈಗ ಧ್ವಜ ಇವರು ದುಡ್ಡು ಕೊಟ್ಟು ಹಾಕಿಸ್ಬೋದು, ಆದರೆ ಜನರ ಮನಸ್ಸೊಳಗೆ ನಡಕ್ಕಾಗೋದಿಲ್ಲ. ಅದನ್ನು ಜನ ಸಹಜವಾಗಿ ಬದುಕಿದ್ದಾರೆ. ಇವ್ರು ಧ್ವಜ ನೆಟ್ಟ ತಕ್ಷಣ ಅವ್ರ ಹಸಿವೆ ಹೋಗೋದಿಲ್ಲ. ಇವ್ರು ಧ್ವಜ ನೆಟ್ಟ ತಕ್ಷಣ ಅವ್ರಿಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ. ಇವ್ರ ಧ್ವಜ ನೆಟ್ಟ ತಕ್ಷಣ ಅವ್ರಿಗೆ ಉದ್ಯೋಗ ಸಿಕ್ಕಿಬಿಡೋದಿಲ್ಲ. ಜನಕ್ಕೆ ಬೇಕಾಗಿರೋದು ಇವತ್ತು ಉದ್ಯೋಗ. ಇವರ ಪೀರಿಯಡಲ್ಲಿ 45 ವರ್ಷದ ಹಿಂದಿನಕ್ಕಿಂತ ಅತಿ ಕೆಟ್ಟ ಪರಿಸ್ಥಿತಿಗೆ ನಿರುದ್ಯೋಗ ಬಂದಿದೆ. ಸೊ ಜನಕ್ಕೆ ಅರ್ಥ ಆಗ್ತಾ ಇದೆ ಅದು. ಅಂದರೆ ಸ್ವಲ್ಪ ಅದು ಟೈಮ್ ತೊಗೊಳತ್ತೆ. ಇವಾಗ 10 ವರ್ಷ ನೋಡಿದ್ದಾರೆ. ಅವರು ಕಪ್ಪು ಹಣ ವಾಪಸ್ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲರ 15 ಲಕ್ಷ ಎಲ್ಲರ ಅಕೌಂಟ್ಗೂ ಹಾಕ್ತೀವಿ ಅಂದರು. ಎಲ್ಲಿ ಬಂತು ದುಡ್ಡು ಅಂತ ಕೇಳ್ತಾ ಇದ್ದಾರೆ. ಇವಾಗ 15 ಲಕ್ಷ ಎಲ್ಲಿ ಬಂತು ಅಂತ. ಆಮೇಲೆ ಭ್ರಷ್ಟಾಚಾರ ತಡಿತೀವಿ, ಕಾನೆ ದೂಂಗ ಅಂತ ಹೇಳಿದ್ರು. ನಾ ಕಾವುಂಗ ನಾ ಕಾನೆ ದೂಂಗ ಅಂದರು. ಇವಾಗ ಎಲ್ಲಿದೆ ಅದು? ಯಾವ ಸರ್ಕಾರಿ ಕಚೇರಿಗೆ ಹೋಗಿ ನೀವು ಭ್ರಷ್ಟಾಚಾರ ಇಲ್ಲದೆ ಇದೆಯಾ? ಖಂಡಿತ ಇಲ್ಲ. ಹಾಗಾಗಿ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಇವರು ಬೇಕು ಅಂತಲೇ ಅವ್ರಿಗೆ ಹೆಸರಿಟ್ಟು ಕರೀತಾ ಇದ್ದಾರೆ ಜನ ಇವತ್ತು. ಸೊ ಇವ್ರು ಸುಳ್ಳುಗಳನ್ನ ತುಂಬ ಸಲ ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇವರು ಮೋಸ ಮಾಡೋಕ್ಕಾಗಲ್ಲ ಜನರನ್ನ. ಅದೇ EVMಗಳಲ್ಲಿ ಇದೆಯಲ್ಲ, ಅದರಲ್ಲಿ ಏನು ಮಾಡ್ತಾರೆ ಅಂತ ನೋಡ್ಬೇಕು. ಏನೋ ಸ್ವಲ್ಪ ಮಾತುಗಳು ಬರ್ತಾ ಇವೆ, ನೋಡ್ಬೇಕು ಎಷ್ಟು ಸುಳ್ಳು ಎಷ್ಟು ನಿಜ. ಅಂದರೆ ಈ ಬಾರಿ ಚುನಾವಣೆಗೆ ಜನರಿಗೆ ಏನು ಒಂದು ಇದನ್ನು ಕೊಡ್ತೀರಾ, ಮೆಸೇಜ್ ಕೊಡ್ತೀರಾ ಮೇಡಮ್? ಜನರಲ್ಲಿ ಮೆಸೇಜ್ ಕೊಡೋದು ಅಂದರೆ ನಿಮ್ಮ ಪ್ರಜ್ಞೆ ಇಟ್ಕೊಂಡು ನೀವು ವೋಟ್ ಮಾಡಿ. ಯಾವುದೇ ಥರದಲ್ಲೂ ನೀವು ರಾಮ ಮಂದಿರ ನಿಮ್ಮ ಮನಸ್ಸಲ್ಲಿರಲಿ. ರಾಮ ನಿಮ್ಮ ಮನಸ್ಸಲ್ಲಿರಬೇಕು, ನಿಮ್ಮ ಮನೆ ಒಳಗಿರಬೇಕು. ಅದನ್ನು ಬೀದಿಗೆ ತರಬೇಡಿ. ಆಮೇಲೆ ನೀವಿವತ್ತು ನಿಮ್ಮ ಈ ಸಮಸ್ಯೆಗಳನ್ನು ಪರಿಹರಿಸುವಂಥ ಸರ್ಕಾರಕ್ಕೆ ಮತ್ತು ಸಂವಿಧಾನವನ್ನು ಉಳಿಸೋವಂಥದ್ದಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋವಂಥ ಸರ್ಕಾರಕ್ಕೆ ನೀವು ಇವತ್ತು ವೋಟ್ ಮಾಡಿ. ಈ BJPನ ನೋಡಿಬಿಟ್ಟಿದ್ದೀವಿ BJP ಎಂಥ ಸರ್ಕಾರ ಕೊಡತ್ತೆ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ BJP ಮತ್ತು ಅದರ ಮಿತ್ರ ಪಕ್ಷಗಳಿಗೆ, ಉದಾಹರಣೆಗೆ JDS ತೆಳ್ಕೊಂಡು ಅವರ ಜೊತೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ಇವಾಗ. ಸೊ ಅಂಥ ಪಕ್ಷಗಳಿಗೆ ನೀವು ವೋಟ್ ಮಾಡಲೇಬೇಡಿ ಅಂತ ನೇರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ನಾನು NFIW ರಾಜ್ಯ ಅಧ್ಯಕ್ಷರಾಗಿ ಮಾತಾಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.